ನಮಸ್ಕಾರ, ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಸರ್ಕಾರಿ ಶಾಲೆಗಳ ವಿಲೀನ ಪ್ರಶ್ನೆಯೇ ಇಲ್ಲ. ಒಂದೇ ಒಂದು ಮಗು ಇದ್ದರೂ ಶಾಲೆಯನ್ನು ಮುಚ್ಚಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಅರ್ಜುನ ಆನೆ ಸಾವಿನ ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ್ದ ಪ್ರಕರಣ, ಹೋರಾಟಗಾರರಿಗೆ ಕೋರ್ಟ್ನಿಂದ ರಿಲೀಫ್. 19 ಮಂದಿಗೆ ಜಾಮೀನು ಮಂಜೂರು. ಜನವರಿ 3 ಮತ್ತು 4ರಂದು ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 5.0 ಕಬಡ್ಡಿ ಪಂದ್ಯಾವಳಿ, ಚನ್ನರಾಯಪಟ್ಟಣದಲ್ಲಿ ಕಾರ್ಯಕ್ರಮ ಆಯೋಜನೆ. ಎಚ್ಡಿ ದೇವೇಗೌಡರಿಂದ ಬಹುಮಾನ ವಿತರಣೆ. ಒಂದೇ ಒಂದು ಮಗು ಇದ್ರೂ ಸರ್ಕಾರಿ ಶಾಲೆ ಮುಚ್ಚೋದಿಲ್ಲ, ವಿಲೀನವೂ ಮಾಡುವುದಿಲ್ಲ ಅಂತ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪುನರುಚ್ಚಾರ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಡಿ ಎಂಬ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮನವಿ ವಿಚಾರಕ್ಕೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಶಾಲೆಗಳನ್ನು ವಿಲೀನ ಮಾಡುವ ಅಧಿಕಾರ ನಮಗಿಲ್ಲ, ನಾವು ವಿಲೀನವೂ ಮಾಡಲ್ಲ. ಬರಗೂರು ರಾಮಚಂದ್ರಪ್ಪ ಅವರಿಗೂ ಮಾಹಿತಿ ಕೊಡಲಾಗಿದೆ ಎಂದು ತಿಳಿಸಿದರು. ಸ್ವಇಚ್ಛೆಯಿಂದ ಶಾಲೆಗೆ ವಿಲೀನ ಮಾಡ್ತೀವಿ ಅಂದ್ರೆ ನಾನು ಇಲ್ಲ ಅನ್ನೋಕೆ ಆಗಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಒಂದು ಮಗು ಇದ್ರೂ ಕೂಡ ಶಾಲೆಯನ್ನು ಮುಚ್ಚೋದಿಲ್ಲ. ಟೀಚರ್ ಇರ್ತಾರೆ, ಮಧ್ಯಾಹ್ನದ ಊಟವೂ ಇರುತ್ತದೆ. ಯಾರೇ ಮುಚ್ಚುತ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡಲು ಆಗುವುದಿಲ್ಲ. ಬರಗೂರು ಅವರಿಗೆ ಹೇಳ್ತೀನಿ, ಬೇರೆಯವರ ಮಾತು ಕೇಳಿ ಅವರು ಹೇಳಿಕೆ ಕೊಡಬಾರದು. ಸಿಎಂ ಅವರು ಕೂಡ ಮಾತಾಡುವುದಾಗಿ ಹೇಳಿದ್ದಾರೆಂದು ಹೇಳಿದರು. ಒಳ್ಳೆಯ ಪ್ರಾಜೆಕ್ಟ್ ನಿಲ್ಲಿಸಲು ಆಗುಲ್ಲ, ಗುಣಮಟ್ಟದ ಶಿಕ್ಷಣ ಸಿಗಲಿದೆ. ಉತ್ತೀರ್ಣಾಂಕ ಕಡಿಮೆ ಮಾಡಿರುವುದಕ್ಕೆ ಬರಗೂರವರ ವಿರೋಧ ಇದೆ. ಬೇರೆ ರಾಜ್ಯದಲ್ಲಿ ಏನಿದೆ ಅಂತ ಬರಗೂರು ರಾಮಚಂದ್ರಪ್ಪ ನೋಡಿಕೊಂಡು ಬರಲಿ. ಯಾಕೆ ಬೇರೆ ರಾಜ್ಯದವರಿಗೆ ಕೆಲಸ ಸಿಗುತ್ತದೆ ಅಂತ ತಿಳಿದುಕೊಂಡ್ರೆ ಉತ್ತರ ಅವರಿಗೆ ಸಿಗುತ್ತದೆ. ಉದ್ಯೋಗ ಸಿಗೋದ್ರಲ್ಲೂ ಇದು ಒಳ್ಳೆಯ ಬೆಳವಣಿಗೆ. ವಿಲೀನ ನಾವು ಮಾಡೋಲ್ಲ. ಬಿಇಒ ಹೇಳಿದ್ರೆ ಅವರನ್ನ ಕರೆದುಕೊಂಡು ಬಂದ್ರೆ ಅವರನ್ನ ಅಮಾನತು ಮಾಡ್ತೀನಿ. ಸರ್ಕಾರ ಹೇಳ್ತಿದೆ ಕ್ಲೋಸ್ ಮಾಡಲ್ಲ ಎಂದು ತಿಳಿಸಿದರು. ವಿಶ್ವವಿಖ್ಯಾತ ಮೈಸೂರು ದಸರಾದ ಆನೆಗಳ ಕ್ಯಾಪ್ಟನ್ ಅರ್ಜುನನ ಸಾವಿನ ಹಿನ್ನೆಲೆಯಲ್ಲಿ ನಡೆದಿದ್ದ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದ್ದ ಎಲ್ಲ 19 ಆರೋಪಿಗಳಿಗೆ ಸಕಲೇಶಪುರ ನ್ಯಾಯಾಲಯವು ಮಂಗಳವಾರ ಜಾಮೀನು ಮಂಜೂರು ಮಾಡಿದೆ. ಹಾಸನ ಜಿಲ್ಲೆಯ ಯಸಳೂರು ಬಳಿ ಕಾಡಾನೆ ಸೆರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಅರ್ಜುನ ಆನೆಯು ವೀರಮರಣ ಹೊಂದಿತ್ತು. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಎಂದು ಆರೋಪಿಸಿ ಸಕಲೇಶಪುರದಲ್ಲಿ ವ್ಯಾಪಕ ಪ್ರತಿಭಟನೆ ನಡೆದಿತ್ತು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಕ್ರೋಶ ವ್ಯಕ್ತಪಡಿಸಿದ್ದ ಪರಿಸರ ಹೋರಾಟಗಾರರು ಹಾಗೂ ರಾಜಕೀಯ ಮುಖಂಡರ ಮೇಲೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯವು ಪರಿಸರ ಹೋರಾಟಗಾರರ ಹುರುಡಿ ವಿಕ್ರಮ್, ಕೆಪಿಸಿಸಿ ಸದಸ್ಯ ಯಡಹಳ್ಳಿ ಮಂಜುನಾಥ್ ಸೇರಿದಂತೆ ಒಟ್ಟು 19 ಮಂದಿಗೆ ಬೇಲ್ ನೀಡಿದೆ. ನ್ಯಾಯಾಲಯದಿಂದ ಹೊರಬಂದ ನಂತರ ಮಾತನಾಡಿದ ಯಡಹಳ್ಳಿ ಮಂಜುನಾಥ್ ಅವರು, ಅರ್ಜುನನ ಸಾವು ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟ. ಜನರ ಆಕ್ರೋಶದ ಪ್ರತಿಫಲವಾಗಿ ಪ್ರತಿಭಟನೆ ನಡೆದಿತ್ತು. ಇಂದು ನ್ಯಾಯಾಲಯವು ನಮಗೆ ಜಾಮೀನು ನೀಡಿರುವುದು ನ್ಯಾಯಕ್ಕೆ ಸಂದ ಜಯವಾಗಿದೆ. ಅರ್ಜುನನ ಸಾವಿಗೆ ನ್ಯಾಯ ಸಿಗುವವರೆಗೂ ಮತ್ತು ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವವರೆಗೂ ತಮ್ಮ ಹೋರಾಟ ನಿಲ್ಲದು ಎಂದು ಎಚ್ಚರಿಸಿದರು. ಏನು ಅರ್ಜುನ ಆನೆ ವಿಚಾರವಾಗಿ 19 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ದಾಖಲಾದ ದಿನದಿಂದ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಧೈರ್ಯವನ್ನು ತುಂಬಿ ನಮ್ಮ ಜೊತೆ ಇವತ್ತವರೆಗೂ ನಿಂತು ನಮ್ಮೆಲ್ಲರಿಗೂ ಕೂಡ ಈ ಪ್ರಕರಣದಲ್ಲಿ ಜಾಮೀನನ್ನು ಒದಗಿಸ್ಕೊಡ್ಲಿಕ್ಕೆ ಶ್ರಮಿಸಿದಂಥ ವಿಶೇಷವಾಗಿ ಧರಣೇಶ್ ಅವರು ಮತ್ತು ನಮ್ಮ ಸ್ನೇಹಿತರಾದಂಥ ಒಳದಳ್ಳಿ ಯಶವಂತರವರು ಮತ್ತು ಯಶವಂತರವರು ವಕೀಲ ಸಂಘದ ಅಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಕೂಡ ಜಾಮೀನನ್ನು ಕೊಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಜೊತೆಗೆ ಈ ಪ್ರಕರಣದ ವಿಚಾರವಾಗಿ ಸದನದಲ್ಲಿ ಶಾಸಕರು ಧ್ವನಿ ಎತ್ತಿ ಕಡತದಲ್ಲಿ ದಾಖಲಾಗುವಂಥ ವಿಚಾರ ಮಾಡಿರ್ತಕ್ಕಂಥದ್ದು ಮತ್ತು ಮಾಜಿ ಶಾಸಕರುಗಳು ಮಾತಾಡಿರ್ತಕ್ಕಂಥದ್ದು, ಸಂಘಟನೆಯವರೆಲ್ಲ ಮಾತಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಆತ್ಮಸ್ಥೈರ್ಯ ತುಂಬಿದೆ. ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಶುಭಾಶಯ. ಏನು ಅರ್ಜುನ ಆನೆ ಮೃತಪಟ್ಟ ದಿನ ನಾವೆಲ್ಲ ಒಟ್ಟಾಗಿ ಸಾರ್ವಜನಿಕ ಸ್ಥಳದಲ್ಲಿ ಅದನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಏನು ಹೋರಾಟ ಮಾಡಿದ್ವೋ ಅದು ನ್ಯಾಯಯುತವಾಗಿ ಎಲ್ಲ ಜನಪರವಾದ ಆಲೋಚನೆ ಇಟ್ಕೊಂಡು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲ ಪ್ರತಿಭಟನೆ ಮಾಡಿದಂಥ ಅಥವಾ ಚಳುವಳಿ ಮಾಡೋದಕ್ಕೆ ನಿರತರಾಗಿದ್ದಾರೆ ಅಂಥೇಳಿ ನಮ್ಮನ್ನು ಹತ್ತಿಕ್ಕ ದೃಷ್ಟಿಯಿಂದ ಸುಮಾರು 19 ಜನರ ಮೇಲೆ ನಾನ್ ಬೇಲಬಲ್ ಕೇಸನ್ನು ಹಾಕಿ ನಮ್ಮನ್ನು ಜೈಲಿಗೆ ಕಳಿಸ್ಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಷಡ್ಯಂತ್ರ ಮಾಡಿರ್ತಕ್ಕಂಥ ಕೆಲವು ಹಿತಾಸಕ್ತಿಗಳಿಗೂ ಕೂಡ ಇವತ್ತು ನಮ್ಗೆ ಒಂದು ಹಂತದ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಸಹಕಾರ ಮಾಡಿದಂಥ ಎಲ್ಲ ಮುಖಂಡರುಗಳಿಗೆ, ನಮ್ಮ ಶಾಸಕರ ತಮ್ಮ ಮತ್ತು ಒಳದಳ್ಳಿ ಯಶವಂತ್ ಅವರು ಅದಕ್ಕೆ ವಿಶೇಷವಾಗಿ ಆಸಕ್ತಿ ವಹಿಸಿ ಒಂದು ವಾರದಿಂದ ಯಶವಂತ್ ಅವರು ಈ ಕೇಸನ್ನು ಪ್ರಕರಣವನ್ನು ನಿಮ್ಮನ್ನು ಜೈಲಿನಿಂದ ಹೊರಗಡೆ ಬಿಡಿಸ್ಕೊಡೋದ್ರಲ್ಲಿ ನಾನು ಶತಪ್ರಯತ್ನ ಮಾಡಿ ನಿಮ್ಮದು ಆ ಕೆಲಸನ ಮುಂಚೂಣಿಲಿತ್ತು. ಡಿಸೆಂಬರ್ 4ನೇ ತಾರೀಕು 2023ರಲ್ಲಿ ಅರ್ಜುನ ಆನೆ
ಇಲ್ಲಿ ಎಸ್ಲೂರು ರೇಂಜ್ನಲ್ಲಿ ಮೃತಪಟ್ಟಂಥ ಸಂದರ್ಭದಲ್ಲಿ 5ನೇ ತಾರೀಕು ಅದನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅರಣ್ಯ ಇಲಾಖೆಯವರು ಮುಂದುವರಿತಾರೆ. ಆ ಸಂದರ್ಭದಲ್ಲಿ ಕೆಲವು ಸಾಮಾಜಿಕ ಹೋರಾಟಗಾರರು ಮತ್ತು ಅಲ್ಲಿಯ ಸ್ಥಳೀಯರು ಮತ್ತು ರೈತರು ಎಲ್ಲ ಸೇರಿ ಆ ಆನೆಯನ್ನು ಕಾಡಿನೊಳಗಡೆ ಅಂತ್ಯ ಸಂಸ್ಕಾರ ಮಾಡೋದು ಬೇಡ, ಅದನ್ನು ರಸ್ತೆಯ ಬದಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅದನ್ನೊಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಿ. ಯಾಕೆಂದರೆ ಅರ್ಜುನ ಆನೆ 7 ವರ್ಷ ಅಂಬಾರಿಯನ್ನು ಹೊತ್ತಂಥ ಆನೆ, ಅದಕ್ಕೆ ಒಂದು ಗೌರವವನ್ನು ಕೊಡಬೇಕು ಮತ್ತು ಒಂದು ಪ್ರೇಕ್ಷಣೀಯ ಸ್ಥಳವೂ ಕೂಡ ಆಗುತ್ತೆ ಅಂತ ಹೇಳಿ ಇವರು ಕೆಲವು ಹೋರಾಟಗಾರರು ಅದಕ್ಕೆ ಧರಣಿಯನ್ನು ಕೂರ್ತಾರೆ, ಅಂದರೆ ಒತ್ತಾಯವನ್ನು ಮಾಡ್ತಾರೆ ನಮ್ಮ ಫಾರೆಸ್ಟ್ ಇಲಾಖೆಗೆ. ಆ ಸಂದರ್ಭದಲ್ಲಿ ಇವರನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 5.0 ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಯು ಜನವರಿ 3 ಮತ್ತು 4ರಂದು ಚನ್ನರಾಯಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷ ನಾಗರಾಜು ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 3ರಂದು ಸಂಜೆ 7 ಗಂಟೆಗೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ಅವರು ಸಮಾರಂಭದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಜನವರಿ 3 ಮತ್ತು 4ರಂದು ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಿಎನ್ ಪುಟ್ಟಸ್ವಾಮಿಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಸೋಮನಹಳ್ಳಿ ನಾಗರಾಜು, ಮೇಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಸ್ವಾಮೀಜಿ, ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಪರಮದೇವರಾಜೇಗೌಡ ಸೇರಿದಂತೆ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಜನವರಿ 4ರಂದು ಸಂಜೆ 7 ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ರಾಜ್ಯಸಭಾ ಸದಸ್ಯರಾದ ಎಚ್ಡಿ ದೇವೇಗೌಡ ಅವರು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ರಾಜ್ಯದೆಲ್ಲೆಡೆಯಿಂದ ಸುಮಾರು 50ಕ್ಕೂ ಹೆಚ್ಚು ಕಬಡ್ಡಿ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದು, ಯುವ ಕ್ರೀಡಾಪಟುಗಳಿಗೆ ವೇದಿಕೆ ಕಲ್ಪಿಸುವುದರ ಜೊತೆಗೆ ಕ್ರೀಡಾ ಸ್ಫೂರ್ತಿಯನ್ನು ಉತ್ತೇಜಿಸಲಾಗುತ್ತಿದೆ ಎಂದರು. ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಚನ್ನರಾಯಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ, ನಗರ ಪೊಲೀಸ್ ಠಾಣೆಯ ಎದುರು. ಜೊತೆಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗಿಂತ ಮುಂಚೆ ಅಂದರೆ 3ನೇ ತಾರೀಕು ಉಚಿತ ರಕ್ತ ತಪಾಸಣಾ ಆರೋಗ್ಯ ಮೇಳವನ್ನು ಕೂಡ ಇಟ್ಕೊಂಡಿರ್ತೇವೆ. ಈ ಒಂದು ಆರೋಗ್ಯ ಮೇಳವನ್ನು ಆದಿಚುಂಚನಗಿರಿ ಆಸ್ಪತ್ರೆಯ ಎಲ್ಲ ವೈದ್ಯರ ತಂಡ ಅದನ್ನು ನೆರವೇರಿಸಿಕೊಡ್ತದೆ. ಜೊತೆಗೆ ಉಚಿತ ಈ ಪರಿಸರವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಹಸ್ರಾರು ಸಸಿಗಳನ್ನು ಕೂಡ ನೀಡ್ತೇವೆ. ಮತ್ತು ಸ್ವಯಂ ಪ್ರೇರಿತ ರಕ್ತದಾನವನ್ನು ಅವತ್ತು ಸಾವಿರಾರು ಯುವಕರು ಅವತ್ತು ರಕ್ತದಾನವನ್ನು ಮಾಡ್ತಾರೆ. ಅದಕ್ಕೆ ಎಲ್ಲ ಧಾರ್ಮಿಕ ಗುರುಗಳು ಆಗಮಿಸ್ತಾರೆ. ಕಾರ್ಯಕ್ರಮಕ್ಕೆ 100 ಜನ ಡಾಕ್ಟರ್ಗಳು ಬರ್ತಾರೆ. 100 ಜನ ಡಾಕ್ಟರ್. ಅದು ನಮ್ಮ ಹಾಸನ ಶಾಖಾ ಮಠದ ಶಂಭುನಾಥ ಮಹಾಸ್ವಾಮೀಜಿಗಳು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ನಮ್ಮ ಶಾಸಕರ ಧರ್ಮಪತ್ನಿ ಆಗಿರ್ತ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕುಸುಮಾರಾಣಿಯವರು ಕೂಡ ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಾಲಚಂದ್ರ, ರಕ್ಷಿತ್, ಸತೀಶ್, ನಾಗೇಶ್, ವಿಕಾಸ್ ಇನ್ನಿತರರು ಹಾಜರಿದ್ದರು. ನಗರದ ದ್ಯಾವನಕೊಪ್ಪಲು ವಿದ್ಯಾನಗರ ಬಡಾವಣೆಯಲ್ಲಿರುವ ಶ್ರೀ ಭೂಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿಂದು ವೈಕುಂಠ ಏಕಾದಶಿಯ ಪ್ರಯುಕ್ತ ಅತ್ಯಂತ ಭಕ್ತಿಭಾವದಿಂದ ವಿಶೇಷ ಪೂಜೆ ಹಾಗೂ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಮುಂಚಾನೆಯಿಂದಲೇ ನೂರಾರು ಭಕ್ತರು ಸಾರಥಿ ಸಾಲಿನಲ್ಲಿ ನಿಂತು ಭಗವಂತನ ದರ್ಶನ ಪಡೆದರು. ವೈಕುಂಠ ಏಕಾದಶಿಯ ನಿಮಿತ್ತ ಶ್ರೀ ಭೂಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿವಿಧ ಪುಷ್ಪಗಳಿಂದ ಅದ್ಭುತವಾಗಿ ಅಲಂಕರಿಸಲಾಗಿತ್ತು. ಮುಂಚಾನೆಯಿಂದಲೇ ಸುಪ್ರಭಾತ ಸೇವೆ, ಅಭಿಷೇಕ ಹಾಗೂ ವಿಶೇಷ ಅಷ್ಟೋತ್ತರ ಪೂಜೆಗಳು ಆರಂಭವಾಗಿದ್ದು, ಭಕ್ತರಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು. ವೈಕುಂಠ ಏಕಾದಶಿ ಇರೋದ್ರಿಂದ ಇವತ್ತು ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದಲ್ಲಿ ಬಾಗಿಲು ತೆಗಿತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವರ್ಗ ಎಲ್ಲರನ್ನು ದೇವರ ದರ್ಶನ ಮಾಡಿ ನೀವು ಮುಂದೆ ನೀವು ಇದಾದಾಗ ಸ್ವರ್ಗಕ್ಕೆ ಸೇರ್ತೀನ ಅನ್ನೋ ಇದರಲ್ಲಿ ಈ ವೈಕುಂಠ ಏಕಾದಶಿ ಮಾಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಬಂದು ವೆಂಕಟೇಶ್ವರನ ದರ್ಶನ ಮಾಡಿ ಅಂತ ಕೇಳ್ಕೊಳ್ತೇನೆ. ತುಂಬ ಚೆನ್ನಾಗಿದೆ ದರ್ಶನ, ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಲೈನಾಗಿ ಬಂದು ಚೆನ್ನಾಗಿ ಎಲ್ಲ. ಗುರುಭ್ಯೋ ನಮಃ. ಇವತ್ತು ಏಕಾದಶಿ, ವೈಕುಂಠ ಏಕಾದಶಿ ಹಬ್ಬ. ಸ್ವರ್ಗದ ಬಾಗಿಲು ತೆಗಿತಾರೆ ಅಂತ ಅಂತಾರೆ. ಇವತ್ತು ಯಾರು ಹುಟ್ಟುತ್ತಾರೆ ಅಥವಾ ಇವತ್ತು ಯಾರು ಸಾವನ್ನ ನೋಡ್ತಾರೆ ಅವ್ರಿಗೆ ವೈಕುಂಠಕ್ಕೆ ಬಾಗಿಲು ತೆಗೆದಿರುತ್ತೆ ಅಂತ ಹೇಳ್ತಾರೆ. ಎಲ್ಲ ಭಕ್ತರಿಗೂ ಆ ವೆಂಕಟೇಶ್ವರನ ಆಶೀರ್ವಾದ ಸಿಗಲಿ ಅಂತ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ಜೈ ಗುರುಭ್ಯೋ ನಮಃ. ನಗರದ ಹೆಸರಾಂತ ವೈದ್ಯರಾಗಿದ್ದ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಇಂದು ನಗರದಲ್ಲಿ ವಿಶೇಷ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು.
ಹಾಸನದ ಹೇಮಾವತಿ ಪ್ರತಿಮೆ ಎದುರಿರುವ ಸಿಟಿ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್, ಜೀವ ಸಂಜೀವಿನಿ ರಕ್ತ ನಿಧಿ ಕೇಂದ್ರ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಮಾಜಿ ಪ್ರಾಂಶುಪಾಲರಾದ ಲಕ್ಷ್ಮೀನಾರಾಯಣ ಅವರು, ಡಾಕ್ಟರ್ ಹೆಬ್ಬಾರ್ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ. ಅವರ ಆದರ್ಶಗಳು ಮತ್ತು ಉನ್ನತ ಚಿಂತನೆಗಳನ್ನು ಜನರಲ್ಲಿ ಮೂಡಿಸಬೇಕೆನ್ನುವ ಉದ್ದೇಶದಿಂದ ಅವರ ಜನ್ಮದಿನದಂದು ಈ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ರಕ್ತದಾನವು ಜೀವದಾನಕ್ಕೆ ಸಮಾನವಾಗಿದ್ದು, ಯುವಜನತೆ ಇಂತಹ ಸೇವಾ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು. ಜನ್ಮದಿನಾಚರಣೆ ಆಚರಿಸುವ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರ ಆದರ್ಶಗಳು ಹಾಗೂ ಚಿಂತನೆಗಳನ್ನು ನಾವು ಜನರಲ್ಲಿ ಮೂಡಿಸಬೇಕು ಅಂತ ಹೇಳಿ ಅನೇಕ ವಿಧವಾದ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ, ನಾವು ಅನೇಕ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲ, ದೇಹದಾನ, ಅಂಗಾಂಗ ದಾನಗಳ ಒಂದು ದಾನ ಮಾಡೋದಕ್ಕೂ ಕೂಡ ಜನಸಾಮಾನ್ಯರಲ್ಲಿ ನಾವು ವಿವೇಚನೆಯನ್ನು ಉಂಟು ಮಾಡ್ತಾಯಿದ್ದೀವಿ. ಈ ಮೂಲಕ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಅವ್ರೇನು ಆದರ್ಶಗಳಿತ್ತು ತಮಗೆಲ್ಲ ಗೊತ್ತಿರುವ ಹಾಗೆ, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಓದಿದಂತಹ ಮೆಡಿಕಲ್ ಕಾಲೇಜ್ಗೆ ಅವರು ದೇಹದಾನವನ್ನು ಮಾಡಿದ್ರು. ಅವ್ರು ಇರೋವರೆಗೂ ಕೂಡ ಅವರು ಸಮಾಜಕ್ಕಾಗಿ ಯೋಚನೆ ಮಾಡಿದ್ರು. ಸಮಾಜಮುಖಿ ಚಟುವಟಿಕೆಗಳು, ಸಮಾಜಮುಖ ಕಾರ್ಯಗಳಿಂದಾಗಿ ಅವರು ನಮ್ಮಲ್ಲಿ ಚಿರಸ್ಥಾಯಿಯಾಗಿ ನಿಂತಿದ್ದಾರೆ. ಈ ಒಂದು ಆದರ್ಶವನ್ನು ನಾವು ಜನಸಾಮಾನ್ಯರಲ್ಲಿ ಬಿತ್ತಬೇಕು ಅಂತ ಹೇಳಿ ಅವರ ಜಯಂತಿಯಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ವೇಳೆ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜನವರಿ 1ರಂದು ವಿವಿಧ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಜನಕಲ್ಯಾಣ ಹಾಗೂ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಎಚ್ಪಿ ಮೋಹನ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಮಧೇನು ಸಹಕಾರಿ ವಿದ್ಯಾಶ್ರಮ, ಡಾಕ್ಟರ್ ಗುರುರಾಜ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಜನಕಲ್ಯಾಣ ರಿಸರ್ಚ್ ಅಂಡ್ ಹಾಸನ ಚಾರಿಟಬಲ್ ಟ್ರಸ್ಟ್, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಕಟ್ಟಾಯ ಹೋಬಳಿ ಗ್ರಾಮಸ್ಥರು ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ಜನವರಿ 1ರಂದು ಬೆಳಗ್ಗೆ 10 ಗಂಟೆಗೆ ಹಾಸನ ತಾಲೂಕಿನ ಗವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ಚೈತನ್ಯ ಮಂದಿರದಲ್ಲಿ ನಡೆಯಲಿದೆ. ಈ ಸಂದರ್ಭ ದೇಹದಾನ, ನೇತ್ರದಾನ, ನೋಂದಣಿ, ಪ್ರತಿಭಾ ಪುರಸ್ಕಾರ ವಿತರಣೆ ಹಾಗೂ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸೇವಾ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ನೆರವೇರಿಸೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದಕ್ಕಾಗಿ ನಾವು ಈಗ ರೆಡ್ ಕ್ರಾಸ್ ವತಿಯಿಂದ ಸುಮಾರು 4 ಕಡೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಮತ್ತು ದೇಹದಾನ, ನೇತ್ರದಾನ ಕಾರ್ಯಕ್ರಮವನ್ನು ಕೂಡ ಜನವರಿ 1ನೇ ತಾರೀಕು ವೃದ್ಧಾಶ್ರಮದಲ್ಲಿ ಎಲ್ಲರಿಗೂ ಆಹ್ವಾನ ಇದೆ. ಅಲ್ಲಿ ಆಸಕ್ತಿ ಇರ್ತಕ್ಕಂಥವರು ನೋಂದಣಿ ಮಾಡ್ಬೋದು. ದಾನಿಗಳು ನೋಂದಣಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ತಮಗೆಲ್ಲ ತಿಳಿದ ಹಾಗೆ ಇದು 3ನೇ ನಾವು ಜನ್ಮದಿನದ 4ನೇ ಅವರ ಒಂದು ಪುಣ್ಯಸ್ಮರಣೆ, ಜನ್ಮದಿನದ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಹಾಸನದಲ್ಲಿ ಮಾಡಿ ಹಾಸನ ಜಿಲ್ಲೆಯಲ್ಲಿ ಮಾಡಿ ಒಂದು ಮಾದರಿ ಆದರ್ಶ ಪುರುಷ ಅಂತ ಹೇಳಿ ಅನ್ನಿಸ್ಕೊಂಡು ಎಲ್ಲರಿಂದ ಕೀರ್ತಿಯನ್ನು ಪಡೆದಿದ್ದಾರೆ. ಅವರು ಕಟ್ಟಿರ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳು ಸಮಾಜಮುಖಿಯಾಗಿ ಇವತ್ತು ಕೂಡ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಕರಣಾ ದಿನಾಚರಣೆಯನ್ನು ಜನವರಿ 1ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ ಎಂದು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಚ್ವಿ ಹರೀಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ಹಾಸನ ಬೇಲೂರು ರಸ್ತೆಯ ಉದ್ದೂರು ಗ್ರಾಮದ ರಿಂಗ್ ರಸ್ತೆ ವೃತ್ತವನ್ನು ಅಮರಶಿಲ್ಪಿ ಜಕಣಾಚಾರ್ಯ ವೃತ್ತ ಎಂದು ನಾಮಕರಣ ಮಾಡಲಾಗುತ್ತಿದ್ದು, ನಾಮಫಲಕದ ಅನಾವರಣವನ್ನು ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಅವರು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್, ಮಾಜಿ ಶಾಸಕ ಪ್ರೀತಂ ಜಿ ಗೌಡ, ಮಾಜಿ ಮಹಾಪೌರ ಎಂ ಚಂದ್ರೇಗೌಡ ಹಾಗೂ ಉದ್ದೂರು ಗ್ರಾಮಸ್ಥರಿಗೆ ಆಯೋಜಕರು ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಬೇಕು. ನಮ್ಮ ಒಂದು ಅಮರಶಿಲ್ಪಿ ಜಕಣಾಚಾರ್ಯರು ನಮಗಿಂತ ನಿಮಗೆ ಹೆಚ್ಚಿಗೆ ಗೊತ್ತಿರೋ ಹಾಗೆ ಈ ಜಿಲ್ಲೆಗೆ ಒಂದು ಅವಿಸ್ಮರಣೀಯವಾದಂಥ ಕೊಡುಗೆಯನ್ನು ನೀಡಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಇತಿಹಾಸವನ್ನು ಶಿಲ್ಪಕಲೆಗಳ ಮೂಲಕ ವಿಶ್ವಕ್ಕೆ ಪರಿಚಯಿಸಿ ಆ ಮೂಲಕ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಒಂದು ಅಭಿವೃದ್ಧಿ ಪಥದಲ್ಲಿ ನಡೆಯಲಿಕ್ಕೆ ಮತ್ತು ಪ್ರವಾಸೋದ್ಯಮಕ್ಕೆ ಒಂದು ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರು. ಅದಲ್ಲದೆ ಜಿಲ್ಲೆಗೆ ಏನು ಇವತ್ತು ಶಿಲ್ಪಕಲೆಗಳ ತವರೂರು ಅಂತ ಹೆಸರು ಬಂದಿದೆ, ಆ ಕೀರ್ತಿ ಬರಲಿಕ್ಕೆ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯವರ ಕೊಡುಗೆ ತಾವೆಲ್ಲರಿಗೂ ಗೊತ್ತಿರೋ ಹಾಗೆ ಅತ್ಯದ್ಭುತವಾದಂಥ ಕೊಡುಗೆ.
ಅಂತಹ ಒಂದು ಮೇರು ವ್ಯಕ್ತಿತ್ವವನ್ನು ನಾವು ಜಿಲ್ಲೆಯಾದ್ಯಂತ ಎಲ್ಲ ಸಮಾಜ ಬಾಂಧವರು ಸೇರಿ ಮತ್ತು ಸಮಸ್ತ ನಾಗರಿಕರು ಸೇರಿ ಈ ಒಂದು ದಿನವನ್ನು ಸ್ಮರಣೀಯ ದಿನವನ್ನಾಗಿ ಮಾಡಿಕೊಂಡು ಸರ್ಕಾರ ಏನು ಇವತ್ತು ಅಮರಶಿಲ್ಪಿ ಜಗನ್ನಾಥ ಸಂಸ್ಮರಣಾ ದಿನಾಚರಣೆಯನ್ನು ನೆರವೇರಿಸ್ತಾ ಇದೆ. ಅದಕ್ಕೆ ಕಾರ್ಯಕ್ರಮದ ಅಂಗವಾಗಿ ನಗರದ ಕಾಳಿಕಾಂಬಾ ಕಮಠೇಶ್ವರ ದೇವಾಲಯದಿಂದ ತಾಲೂಕು ವಿಶ್ವಕರ್ಮ ಯುವಕ ಸಂಘದ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಭೀಮಾ ಕೋರಿಂಗ ವಿಜಯೋತ್ಸವವು ಕೇವಲ ಒಂದು ಯುದ್ಧದ ಜಯವಲ್ಲ, ಅದು ದಲಿತರ ಆತ್ಮಗೌರವ ಹಾಗೂ ಸಾಮಾಜಿಕ ನ್ಯಾಯದ ಸಂಕೇತವಾಗಿದೆ ಎಂದು ಸಮಿತಿಯ ಸದಸ್ಯ ಲಕ್ಷ್ಮಣ್ ಕೀರ್ತಿ ತಿಳಿಸಿದರು. ಮಂಗಳವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 1ರಂದು ಪಟ್ಟಣದಲ್ಲಿ 8ನೇ ವರ್ಷದ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 9 ಗಂಟೆಗೆ ಆಡಳಿತ ಸೌಧದ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಲಾಗುವುದು. ಬಳಿಕ ಬೌದ್ಧ ಧರ್ಮ ದೀಕ್ಷಾ ಕಾರ್ಯಕ್ರಮ ಹಾಗೂ ವಿಜಯಸ್ತಂಭ ರಥದ ಮೆರವಣಿಗೆ ನಡೆಯಲಿದೆ ಎಂದರು. ಈ ಒಂದು ನಡೆಯುವಂಥ ಕಾರ್ಯಕ್ರಮದಲ್ಲಿ ಅಲ್ಲಿ ಹೊರಟಂಥ ಒಂದು ಮೆರವಣಿಗೆ ಸಕಲೇಶ್ವರದ ರಾಜಬೀದಿಗಳಲ್ಲಿ ಸೇತುವೆ ಹತ್ರ ಹೋಗಿ ಮತ್ತು ಅಲ್ಲಿಂದ ವಾಪಸ್ಸು ನಮ್ಮ ಹಳೆ ಬಸ್ ಸ್ಟ್ಯಾಂಡಿಗೆ ಬರುತ್ತೆ. ಹಳೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ 9 ಗಂಟೆಗೆ 9ರಿಂದ 10ವರೆಗೆ ಪೂಜೆ ಬಂಚೇರಿಯವರಿಂದ ದಮ್ಮದೀಕ್ಷಾ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ 3 ಗಂಟೆಗೆ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಬಂತೇಜಿಯವರು ವೇದಿಕೆ ಮೇಲೆ ಇರ್ತಾರೆ. ಹಾಗೆ ಚಲನಚಿತ್ರ ನಟರಂಥ ಅಶೋಕ್ ಅವರು ಕೂಡ ಬರ್ತಿದ್ದಾರೆ. ಹಾಗೆ ಸುಧೀರ್ ಅವರು ಖ್ಯಾತ ವಕೀಲರು, ಭಾಷಣಕಾರ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಅನುಪಮ ಅಂತ ಡಾಕ್ಟರ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಸಿದ್ದರಾಜ್ ಅವರು ನಿವೃತ್ತ IPS ಅಧಿಕಾರಿ, ಅವರು ಕೂಡ ಬೌದ್ಧ ಮಹಾಸಭಾ ರಾಜ್ಯ ಅಧ್ಯಕ್ಷರು. ಹಾಗೆ ಸುಬ್ಬು ಒಲಿಯರ್ ಅವರು ಕೂಡ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥವರು, ಅವರು ಕೂಡ ಈ ಕಾರ್ಯಕ್ರಮ ಬರ್ತಿದ್ದಾರೆ. ನನ್ನೊಂದಿಗೆ ನಂಜುಲಿಯಪ್ಪ ಗೌರವಾಧ್ಯಕ್ಷರು, ಹಾಗೆ ರೆಕಪ್ ಮಾಸ್ಟರು, ನಮ್ಮ ರಾಜಶೇಖರ್ ಜಯವರ್ಧನ್ ಇವರೆಲ್ಲ ಇದ್ದಾರೆ. ಸಮಿತಿಯ ಟ್ರಸ್ಟ್ ಅಧ್ಯಕ್ಷ ರಾಜಶೇಖರ್ ಮಾತನಾಡಿ, ಈ ಕಾರ್ಯಕ್ರಮವು ಪಕ್ಷಾತೀತ ಹಾಗೂ ಧರ್ಮಾತೀತವಾಗಿದ್ದು ಎಲ್ಲ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಹಿರಿಯರು, ಸಮಾಜದ ಎಲ್ಲ ಮುಖಂಡರುಗಳು, ಹಾಗೆ ಎಲ್ಲ ಪ್ರಗತಿಪರ ಚಿಂತಕರು, ಹಾಗೆ ತಾಲೂಕಿನ ಎಲ್ಲ ಆದ್ಯಂತ ಎಲ್ಲ ಮುಖಂಡರುಗಳು ಸಹ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅದೇ ರೀತಿ ನಾವು ಈ ಪತ್ರಿಕಾಗೋಷ್ಠಿ ನಡೆಸ್ತಿರೋ ಉದ್ದೇಶ ಅಂತ ಅಕ್ಕಪಕ್ಕ ಜಿಲ್ಲೆಗಳಿಂದ ಚಿಕ್ಕಮಗಳೂರು ಜಿಲ್ಲೆಯಿಂದ ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಅಕ್ಕಪಕ್ಕ ತಾಲೂಕುಗಳು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಆಲೂರು, ಬೇಲೂರು ಮತ್ತು ಅರ್ಕಲಗೂಡು ಭಾಗದಿಂದನೂ ಎಲ್ಲ ಕಾರ್ಯಕರ್ತರುಗಳು ಬರ್ತಾ ಇದ್ದಾರೆ. ನಮಗೆಲ್ಲರಿಗೂ ನಾವೆಲ್ಲರನ್ನೂ ಆಹ್ವಾನ ಮಾಡಿದ್ದೀವಿ. ಅದೇ ರೀತಿ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರನ್ನೆಲ್ಲರನ್ನು ಆಹ್ವಾನ ಮಾಡ್ತಾವ ಈ ಕಾರ್ಯಕ್ರಮ ಬಂದು ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು. ಅದೇ ರೀತಿ ನಾವು 9ವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಬಂತೇಜಿಯವರ ಕಡೆಯಿಂದ ಸುದ್ದಿಗೋಷ್ಠಿಯಲ್ಲಿ ನಿವೃತ್ತ ಶಿಕ್ಷಕ ಲಕ್ಕಪ್ಪ, ನಲ್ಲುಲಿ ಈರಯ್ಯ, ಜಯವರ್ಧನ್ ಉಪಸ್ಥಿತರಿದ್ದರು. ಅರಕಲಗೂಡು ಪಟ್ಟಣದ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಹಾಗೂ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ 9ನೇ ವರ್ಷದ ವೈಕುಂಠ ಏಕಾದಶಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಕೆಸ್ವತ್ತೂರು ಸಿದ್ದಲಿಂಗೇಶ್ವರ ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿಯವರು, ಧಾರ್ಮಿಕ ಕಾರ್ಯಕ್ರಮಗಳಿಂದ ಯುವಕರು ದೂರ ಉಳಿಯುತ್ತಿರುವುದು ಆತಂಕಕಾರಿ. ಪೋಷಕರು ಮಕ್ಕಳಿಗೆ ಬಾಲ್ಯದಿಂದಲೇ ಸಾಂಸ್ಕೃತಿಕ ಮೌಲ್ಯಗಳನ್ನು ಕಲಿಸಬೇಕೆಂದು ಕರೆ ನೀಡಿದರು. ನೀವೆಲ್ಲ ಬಹಳ ಅಚ್ಚುಕಟ್ಟಾಗಿ ನಮ್ಮ ಜನಾರ್ದನ್ ಗುಪ್ತಾರವರು ತುಂಬಾ ಒಂದು ತಿಂಗಳಿಂದ ಹೇಳ್ತಾ ಇದ್ರು, ನಾವು ರಾಮಸ್ವಾಮಿ ಅವರು ಶ್ರೀರಾಮವಳ್ಳಿ, ಬಿಲ್ವ ಅರ್ಚನೆ ಎಲ್ಲ ಪೂಜೆ ಪುರಸ್ಕಾರಗಳು ಬಹಳ ಅದ್ಭುತವಾಗಿ ಬಹಳ ಶಿಸ್ತಿನಿಂದ ನೆರವೇರಿಸ್ತಾ ಇದ್ದೀರಾ. ಆರ್ಯವೈಶ್ಯ ಮಂಡಳಿಯವರು ತುಂಬಾ ವರ್ಷಗಳಿಂದ ಇದು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಇದು ಎಲ್ಲ ಕಡೆ ನಾವು ಬರ್ಬೇಕಾದ್ರೆ ಉಳಿಕಲ್ ಮೇಲೆ ಬಂದ್ವಿ. ಆ ಉಳಿಕಲ್ನಲ್ಲಿ ಎಷ್ಟು ರಸ್ ಇತ್ತು ಅಂದ್ರೆ ಅಲ್ಲಿ ವೆಹಿಕಲ್ ಹೋಗ್ಲಿಕ್ಕೆ ಜಾಗ ಇಲ್ಲ. ಅಷ್ಟೆಲ್ಲ ಬಂದು 4 ಗಂಟೆ ಜಾಗದಿಂದ ದರ್ಶನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಒಂದು ದುಃಖದ ವಿಚಾರ ಅಂತ ಹೇಳಿದ್ರೆ ಎಲ್ಲ ವಯಸ್ಸಾದವರೇ ಬಂದಿದ್ದೀರ. ಸಣ್ಣವ್ರಿಗೆ ಯಾವಾಗ ಯುವಕರಿಗೂ ಬದಲಾಗದು, ಎಲ್ಲ ದೊಡ್ಡವರಿಗೆ ದೇವರು ಬೇಕಾ, ಸಣ್ಣವ್ರಿಗೆ ಬೇಡವಾ, ಯುವಕರಿಗೆ ಬೇಡವಾ, ಮಕ್ಕಳಿಗೆ ಬೇಡವಾ, ಅವ್ರಿಗೂ ಕರ್ಕೊಂಡ್ಬಂದು ಈ ರೀತಿ ಕೂರಿಸ್ಕೊಂಡು ಅವ್ರಿಗೂ ವಿಚಾರ ಮೂಡಿಸ್ತೀವಿ. ಈ ವೇಳೆ ಟ್ರಸ್ಟ್ ಅಧ್ಯಕ್ಷ ಎಜಿ ರಾಮನಾಥ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಭೀಮಾ ಕೋರಿಂಗ ವಿಜಯೋತ್ಸವ ಸಮಿತಿಯ ವತಿಯಿಂದ ಜನವರಿ 1ರಂದು 208ನೇ ವರ್ಷದ ವಿಜಯೋತ್ಸವವನ್ನು ಅತ್ಯಂತ ಸಡಗರದಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸಮಿತಿಯ ಜಂಟಿ ಅಧ್ಯಕ್ಷರಾದ ಸತೀಶ್ ಮತ್ತು ಅಶೋಕ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಗುರುವಾರ ಬೆಳಗ್ಗೆ 11 ಗಂಟೆಗೆ ತಹಶೀಲ್ದಾರ್ ಕಚೇರಿ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗುವುದು. ನಂತರ ವಿವಿಧ ಕಲಾ ತಂಡಗಳು ಹಾಗೂ ಭೀಮಾ ಕೋರಿಂಗಾವ್ ಸ್ತಬ್ಧ ಚಿತ್ರದೊಂದಿಗೆ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿಜಯೋತ್ಸವ ಸಮಾವೇಶ ನಡೆಸಲಾಗುವುದು ಎಂದು ವಿವರಿಸಿದರು. 5ನೇ ವರ್ಷದ
ವಿಜಯೋತ್ಸವವನ್ನು ಬೇಲೂರು ತಾಲೂಕಿನ ಸಮಸ್ತ ದಲಿತ ಸಂಘಟನೆಗಳು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡಿ ಈ ವಿಜಯೋತ್ಸವವನ್ನು ಅದ್ದೂರಿಯಿಂದ 5 ವರ್ಷಗಳಿಂದ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಇದರ ಜೊತೆಗೆ ನಮ್ಮ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಂಥ ಚಿಕ್ಕಮಗಳೂರು ಜಿಲ್ಲೆ, ಮೂಡಿಗೆರೆ ತಾಲೂಕು, ಸಕಲೇಶಪುರ ತಾಲೂಕು, ಹಾಸನ ತಾಲೂಕು, ಅರಕಲಗೂಡು ತಾಲೂಕು ಎಲ್ಲ ನಮ್ಮ ಭೀಮಾ ಕೊರಗವಾದ ಸಮಿತಿಯ ಸದಸ್ಯರುಗಳು ಈ ಬೇಲೂರಿಗೆ ಆಗಮಿಸ್ತಾ ಇದ್ದಾರೆ. ಹಾಗೂ ನಮ್ಮ ಕಾರ್ಯಕ್ರಮ ಬೇಲೂರು ತಾಲೂಕು ಆಫೀಸಿಂದ ಬೆಳಿಗ್ಗೆ 1 ಜನವರಿ 2026ನೇ ಇಸ್ವಿ ಬೇಲೂರು ತಾಲೂಕಿನ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಗೌರವಾಧ್ಯಕ್ಷ ಎಂಜಿ ವೆಂಕಟೇಶ್ ಮಾತನಾಡಿ, ಕಳೆದ 5 ವರ್ಷಗಳಿಂದ ಈ ಆಚರಣೆ ನಡೆಸುತ್ತಿದ್ದು, ಈ ಬಾರಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಸುಮಾರು 10,000ಕ್ಕೂ ಹೆಚ್ಚು ಜನರು ಈ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಎಂದು ಹೇಳಿದರು. ನಮ್ಮ ಬೇಲೂರು ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭೀಮಾ ಕೊರಗ ವಿಜಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಬರ್ತಿದ್ದೀವಿ. ಹಾಗೆಯೇ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆಯೇ ಈಗ ನಮ್ಮ ಇವರು ಹೇಳಿದಂಗೆ ನಮ್ಮ ಸ್ವಾಮೀಜಿಗಳಾದ ಶ್ರೀ ಸಿದ್ದಬಸವ ಕಬೀರ ಸ್ವಾಮೀಜಿಯವರು, ಹಾಗೆ ಮುಖ್ಯ ಭಾಷಣಕಾರರಾಗಿ ಶ್ರೀ ಸುಧೀರ್ ಕುಮಾರ್ ಮುರಳ್ಳಿಯವರು ಆಗಮಿಸಲಿದ್ದಾರೆ. ಹಾಗೆ ನಮ್ಮ ಮೊದಲಿಗೆ ಉದ್ಘಾಟನೆ ನಮ್ಮ ಬೇಲೂರು ತಾಲೂಕು ಆಫೀಸ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವಿಜಯ ಸ್ತಂಭನ ಎಳೆಯುವ ಮುಖಾಂತರ ಅಲ್ಲಿ ಚಾಲನೆಯನ್ನು ನಮ್ಮ ಸಂಸದರಾದ ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ಮಲ್ಲಿಕಾರ್ಜುನ್, ಶಶಿಧರ್, ಮೌರ್ಯ, ವೆಂಕಟೇಶ್ ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲಾಡಳಿತದ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ವಿಶ್ವ ಮಾನವ ದಿನವನ್ನು ಡಾ ರಾಜ್ಕುಮಾರ್ ರಂಗಮಂದಿರದಲ್ಲಿ ಆಚರಿಸಲಾಯಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕನ್ನಡ ಭಾಷೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದು ಕುವೆಂಪು ಅವರು ಶೋಷಿತರ ಧ್ವನಿಯಾಗಿದ್ದರು. ನಾಡಿನ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಇದೇ ವೇಳೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕುಮಾರವ್ಯಾಸ, ಮುಖ್ಯ ಜಡಶ್ರೀ, ಈ ಇಂಥ ಅನೇಕ ಕವಿಗಳನ್ನು ನಾವು ಪಡೆದಂಥ ನಾಡು ನಮ್ಮ ಕನ್ನಡ ನಾಡು. ಈ ಅನೇಕ ಕವಿಗಳನ್ನ ಅದರಲ್ಲಿ ನಮಗೆ ಪಾತ್ರಂತವರು ಕುವೆಂಪು. ಹಾಗೆ ಅವರು ಉಷಾ, ಕಾವ್ಯಗಳು, ನಾಟಕಗಳು, ಈ ಅನೇಕ ನಾಟಕಗಳನ್ನು, ಕಾವ್ಯಗಳನ್ನು ಬರೆದು ಆ ಮುಖಾಂತರ ಕನ್ನಡಕ್ಕೆ ಹೆಚ್ಚು ಬೇಗ ನೀಡಬೇಕವರು ಹೋರಾಟದಲ್ಲಿ ಕುವೆಂಪು ಅವರು. ಹಾಗೆ ಅವರಿಗೆ ಪದ್ಮವಿಭೂಷಣ, ಕರ್ನಾಟಕದ ಪ್ರಥಮವಾಗಿ ಕರ್ನಾಟಕದ ಪ್ರಶಸ್ತಿ ಬಂದರು. ಹಾಗಾಗಿ ಪಠ್ಯಪುಸ್ತಕರು ಅವರ ಪರಿಚಯ ಮಾಡ್ತಕ್ಕಂಥದ್ದು ಯಾಕಂದ್ರೆ ಅವರು ಬಹುಶಃ ಏನು ತಿನ್ನದೇ ಇವತ್ತು ನಾವು ಇವತ್ತು ಮಂಡ್ಯ ಜಿಲ್ಲೆಯ ವಿವಿಧೆಡೆ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಮಳವಳ್ಳಿಯಲ್ಲಿನ ಐತಿಹಾಸಿಕ ಶಾಂಗಪಾಣಿ ದೇವಾಲಯದಲ್ಲಿ ಸಪ್ತದ್ವಾರಗಳ ಮೂಲಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ದೇವಸ್ಥಾನದ ಟ್ರಸ್ಟ್ ಕಾರ್ಯದರ್ಶಿ ಟಿಎಸ್ ಪ್ರಕಾಶ್ ಮಾತನಾಡಿ, ದೇಶದಲ್ಲಿ ಕುಂಭಕೋಣ ಬಿಟ್ಟರೆ ಧನುರ್ಧಾರಿ ವಿಷ್ಣುವಿನ ವಿಗ್ರಹ ಮಳವಳ್ಳಿಯಲ್ಲಿ ಮಾತ್ರ ಇದೆ ಎಂದು ಅದರ ವೈಶಿಷ್ಟ್ಯ ತಿಳಿಸಿದರು. ಇಂದಿನ ವಿಶೇಷ ದಿವಸದಲ್ಲಿ ಎಲ್ಲ ಭಕ್ತರು ಕೂಡ ದೇವರನ್ನು ತುಂಬ ಆಸಕ್ತಿಯಿಂದ ಪೂಜೆ ಮಾಡುತ್ತಿದ್ದಾರೆ. ಇದರ ವಿಶೇಷ ಏನೆಂದರೆ ಈ ದೇವಸ್ಥಾನವು ಸರಿಸುಮಾರು 650 ವರ್ಷದ ಇತಿಹಾಸ ಹೊಂದಿದ್ದು ಇಲ್ಲಿ ವಿಷ್ಣು ಧನುರ್ಧಾರಿಯಾಗಿರುವುದು ಅತ್ಯಂತ ವಿಶೇಷವಾಗಿದೆ. ನಮ್ಮ ಭಾರತ ದೇಶದಲ್ಲಿ ಇದು 2ನೇ ದೇವಸ್ಥಾನ ಕುಂಭಕೋಣಂನಲ್ಲಿ ಹೊಂದಿದೆ. ಇದು ಇಲ್ಲಿ ವಿಶೇಷ. ದೇವರು ತುಂಬ ಪ್ರಸಿದ್ಧಿಯಾಗಿದ್ದು. ಇನ್ನು ಕೋಟೆ ಶ್ರೀ ರಾಮ ಮಂದಿರದಲ್ಲೂ ವಿಶೇಷ ಪೂಜೆ ನೆರವೇರಿತು. ದೇವಸ್ಥಾನಗಳಲ್ಲಿರ್ತದೆ, ವಿಷ್ಣು ದೇವಸ್ಥಾನಗಳಲ್ಲಿ ಆ ವೈಕುಂಠ ದ್ವಾರದಲ್ಲಿ ಪ್ರವೇಶವನ್ನು ಮಾಡಿದ್ರೆ ಮನುಷ್ಯನಿಗೆ ಪುನರ್ಜನ್ಮ ಇಲ್ಲ ಅಂತಕ್ಕಂಥ ಒಂದು ಶಾಸ್ತ್ರಗಳು ಹೇಳ್ತವೆ. ಅಂತ ಹೇಳಿದ್ರೆ ಸ್ಥಿತಿ ಸಂರಕ್ಷಣಾಕಾರಕ ವಿಷ್ಣು ಅಂತೇಳಿ ಈ ಸ್ಥಿತಿಯಲ್ಲಿ ನಾವು ಬದುಕಬೇಕು ಅಂತ ಹೇಳಿದ್ರೆ ವಿಷ್ಣುವಿನ ಆಶ್ರಯವನ್ನು ಪಡೆಯಬೇಕಾಗುತ್ತೆ.
ಆ ವಿಷ್ಣುವಿನ ಆಶ್ರಯಕ್ಕೋಸ್ಕರವಾಗಿ ನಾವಿಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ರಾಮವನದಲ್ಲಿ ಇವತ್ತು ಬೆಳಗಿನಿಂದ ಕ್ಯಾರ್ಪೇಟೆ ತಾಲೂಕಿನ ಕಿಕ್ಕೇರಿಯ ಪುರಾತನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮುಂಜಾನೆಯಿಂದಲೇ ಅಭಿಷೇಕ ಹಾಗೂ ಸುಪ್ರಭಾತ ಸೇವೆ ನಡೆದು ಸಹಸ್ರಾರು ಭಕ್ತರು ಗೋವಿಂದನಾಮ ಸ್ಮರಣೆಯೊಂದಿಗೆ ದೇವರ ದರ್ಶನ ಪಡೆದರು. ಸಂಕ್ಷಿಪ್ತ ಸುದ್ದಿಗಳು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ವತಿಯಿಂದ 2026ರ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಡಿಸೆಂಬರ್ 30ರಂದು ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಬಿಡುಗಡೆ ಮಾಡಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಆರ್ಟಿ ದ್ಯಾವೇಗೌಡರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ, ಖಜಾಂಚಿ ಎಚ್ಡಿ ಪಾರ್ಶ್ವನಾಥ್, ಪ್ರಾಂಶುಪಾಲ ಡಾ ಎಚ್ಜೆ ಅಮರೇಂದ್ರ ಸೇರಿದಂತೆ ವಿವಿಧ ಕಾಲೇಜುಗಳ ಮುಖ್ಯಸ್ಥರು ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಅಳಿಲಘಟ್ಟದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಮುಂಜಾನೆ 4 ಗಂಟೆಯಿಂದಲೇ ಅಭಿಷೇಕ, ಉಯ್ಯಾಲೆ ಉತ್ಸವಗಳು ನಡೆದವು. ಸಪ್ತದ್ವಾರಗಳ ಮೂಲಕ ಸಾಗಿದ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಪುನೀತರಾದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ಶಾಲೆಗಳ ವಿಲೀನ ಪ್ರಶ್ನೆಯೇ ಇಲ್ಲ, ಒಂದೇ ಒಂದು ಮಗು ಇದ್ದರೂ ಶಾಲೆಯನ್ನು ಮುಚ್ಚಲ್ಲ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಅರ್ಜುನ ಆನೆ ಸಾವಿನ ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ್ದ ಪ್ರಕರಣ, ಹೋರಾಟಗಾರರಿಗೆ ಕೋರ್ಟ್ನಿಂದ ರಿಲೀಫ್, 19 ಮಂದಿಗೆ ಜಾಮೀನು ಮಂಜೂರು. ಜನವರಿ 3 ಮತ್ತು 4ರಂದು ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 5.0 ಕಬಡ್ಡಿ ಪಂದ್ಯಾವಳಿ, ಚನ್ನರಾಯಪಟ್ಟಣದಲ್ಲಿ ಕಾರ್ಯಕ್ರಮ ಆಯೋಜನೆ, ಎಚ್ಡಿ ದೇವೇಗೌಡರಿಂದ ಬಹುಮಾನ ವಿತರಣೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.